ಐ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೋ ಟು ನೇಚರ್ ಫುಡ್ ಆ್ಯಂಡ್ ಮೋರ್. ಇವತ್ತಿನ ದಿನ ನಾನು ಒಂದು ಸ್ಪೆಷಲ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಇದು ಕರ್ನಾಟಕ ಸ್ಪೆಷಲ್ಲು ಸಜ್ಜಿಗೆ ಅಂತ. ಸಜ್ಜಿಗೆ ಅಥವಾ ಬೆಲ್ಲದ ಶಿರಾ ಅಂತೂ ನೀವು ಅನ್ಬೋದು. ಅದನ್ನು ನಾವು ಈ ಕಡೆ ಅನ್ನೋದು ಟ್ರೆಡಿಷ್ನಲಿ ಅನ್ನೋದು ಸಜ್ಜಿಗೆ. ಅದಕ್ಕೆ ಏನು ಮಾಡಿದ್ದೀನಿ ಅಂದರೆ, ಯೂಶ್ವಲಿ ಬನ್ಸಿ ರವೆ ಅಥವಾ ಬಾಂಬೆ ರವೆ ತೊಗೋತಾರೆ. ನಾನು ಇಲ್ಲಿ ಇದ್ರದ್ದು ಬಾರಿಕ್ ರವೆ ಅಂತಾರಲ್ಲ ಅಂತ ಚಿರುಟಿ ರವೆ ತೊಗೊಂಡಿದ್ದೀನಿ. 2 ಕಪ್, ಸಣ್ಣ ಕಪ್ಲಿ 2 ಕಪ್ ತೊಗೊಂಡಿದ್ದೀನಿ. ಇದಕ್ಕೊಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಏನು ಮಾಡಬೇಕು, ಮೊದಲು ಚೆನ್ನಾಗಿ ಹುರ್ಕೋಬೇಕು. ನೀವು ಎಷ್ಟು ತುಪ್ಪ ಜಾಸ್ತಿ ಹಾಕ್ತೀರಿ ಅಷ್ಟಿದು ಚೆನ್ನಾಗಿ ಬರ್ತದೆ. ನೋಡಿ, ಉತ್ತರ ಕರ್ನಾಟಕದ ಸ್ಪೆಷಲ್ಲು ಸಜ್ಜಿಗೆ ಅನ್ನೋದು ಮಾಡೋದು ತೋರಿಸ್ತಾ ಇದ್ದೀನಿ ನಾನೀಗ. ಇಲ್ಲಿ ಚಿರುಟಿ ರವೆ 2 ಬಟ್ಲಿನಷ್ಟು ತುಪ್ಪ ಹಾಕಿ ಹುರಿದಿಟ್ಕೊಂಡಿದ್ದೀನಿ. ಈಗ 2.5 ನೀರು ಇಟ್ಕೊಂಡಿದ್ದೀನಿ ಕುದಿಲಿಕ್ಕೆ. ಆಮೇಲೆ ಅದಕ್ಕೆ 2 ಸ್ಪೂನು ತುಪ್ಪ ಹಾಕಿದ್ದೀನಿ. ಮತ್ತು ಇನ್ನೇನು ಬೇಕನ್ನೋದು ತೋರಿಸ್ತಾ ಇದ್ದೀನಿ ನೋಡಿ. ಎಷ್ಟು ಹಾಕಿದ್ದೀವಲ್ಲ ಅದರ ಈಕ್ವಲ್ ನೀವು ಬೆಲ್ಲ ಹಾಕಬೇಕು. ಬೇಕಂದರೆ ಕಡಿಮೆನೂ ಹಾಕ್ಬೋದು, ಹೆಚ್ಚೇನೂ ಹಾಕ್ಕೋಬೋದು. ಆಮೇಲೆ ಇನ್ನೊಂದು ಸ್ವಲ್ಪ ಹಸಿ ಕೊಬ್ಬರಿ ತುರಿದು ಇಟ್ಟಿದ್ದೀನಿ. ನಿಮ್ಗೆ 2 ದಿನ ಇಟ್ಟು ತಿನ್ನೋದಿತ್ತಂದ್ರೆ ಒಣ ಕೊಬ್ಬರಿ ಹಾಕೋರಿ. ಒಂದೇ ದಿನದ ಖಾಲಿ ಆಗ್ತಿತ್ತಂದ್ರೆ ಹಸಿ ಕೊಬ್ಬರಿ ಹಾಕೋರಿ, ತುರಿದು ಹಾಕೋರಿ. ಆಮೇಲೆ ಒಂದು ಬಟ್ಲಲ್ಲಿ ಕೇಸರ ಹಾಕಿದ್ದೀನಿ. ಅದು ಒಳ್ಳೆ ಸುವಾಸನೆ ಮತ್ತು ಕಲರ್ ಕೊಡ್ತದೆ. ಒಂದಿಷ್ಟು ಏಲಕ್ಕಿ ಪುಡಿ ಇಟ್ಕೊಂಡಿದ್ದೀನಿ, ಒಂದಿಷ್ಟು ಗೋಡಂಬಿ ಇಟ್ಕೊಂಡಿದ್ದೀನಿ. ಇದು ಎಲ್ಲ ಡೆಕೋರೇಷನ್ಗೆ. ಗೋಡಂಬಿ ಆಪ್ಷನಲ್ಲು, ಬೇಕಾದ್ರೆ ಹಾಕ್ಕೋಬೋದು, ಬೇಡದು ಬಿಡ್ಬೋದು. ನೋಡಿ, ಈಗ ನೀರು ಕುದೀತಾ ಇದೆ ಅಲ್ಲ, ಇದಕ್ಕೆ ಬೆಲ್ಲ ಹಾಕಿದ್ದೀನಿ. ಈಗ ಬೆಲ್ಲ ಪೂರ್ತಿ ಇದರಲ್ಲಿ ಏನು ಮಾಡಬೇಕು, ಕರಗಬೇಕಿದು. ಇದು ಚಲೋ ಆರ್ಗ್ಯಾನಿಕ್ ಬೆಲ್ಲ ಅದ, ಏನು ಕಾರಣ ಇಲ್ಲ. ಇಲ್ಲಿಕಂದ್ರೆ ಏನು ಮಾಡೋಕ್ಕಾಗ್ತದೆ, ನೀವು ಸೋಸ್ಕೋಬೇಕಾಗ್ತದೆ. ಅದನ್ನು ಹೊಲಸಿಗಿಲ್ಸಿದ್ರೆ ಹೋಗ್ತದೆ ಅದು. ನೋಡಿ, ಇದಕ್ಕೆ ಇದ್ರ ಹಾಲು ಹಾಕ್ತಾಯಿದ್ದೀನಿ. ಕೇಸರದ ಹಾಲು ಇದು ಒಳ್ಳೆ ಸುವಾಸನೆ ಕೊಡ್ತದೆ. ಏಲಕ್ಕಿ ಪುಡಿ ಹಾಕ್ತಾಯಿದ್ದೀನಿ. ಬೆಲ್ಲ ಈಗ ಕರಗಿದೆ. ಕರಿದ ಕೂಡಲೇ ನೀವು ಏನು ಮಾಡಬೇಕು, ಎಲ್ಲರೂ ಸ್ವಲ್ಪ ಹಾಕ್ತಾರೆ. ಹಂಗೆ ಹಾಕಿದ್ರೆ ಅಂದರೆ ನಿಮಗೆ ಗಂಟಾಗಿಬಿಡ್ತದೆ ಅದು. ಕೆಳಗಿಂದು ಗ್ಯಾಸ್ ಸ್ಟವ್ ಪೂರ್ತಿ ಫ್ಲೇಮು ಸಿಮ್ಗೆ ಇಟ್ಕೊಂಡ್ಬಿಟ್ಟು ಇದನ್ನು ಒಮ್ಮೆ ಹಾಕಿ ತಿರುಗಬೇಕು. ನಾನು ಹಾಕ್ತಾಯಿದ್ದೀನಿ ನೋಡಿ. ಈಗ ಸಿಮ್ ಮಾಡಿದ್ದೀನಿ ಕೆಳಗಡೆದು. ಇದು ಹಿಂಗೆ ಹಾಕ್ತಾಯಿದ್ದೀನಲ್ಲ, ಹಿಂಗೆ ಹಾಕಿ ತಿರುಗಿಬಿಟ್ರೆ ಗಂಟಾಗೋದಿಲ್ಲ. ಇದು ಸ್ವಲ್ಪ ಹಾಕಿದ್ರೆ ಅಂದರೆ ಗಂಟಾಗ್ತದೆ. ಇನ್ನೊಂದು ಹಾಂ, ಈಗ ಸಜ್ಜಿಗೆ ರೆಡಿ ಆಯಿತು. ನೋಡಿದರೆ ಡಿಶ್ ಔಟ್ ಮಾಡಿದ್ದೀನಿ. ಒಂದು ತುಪ್ಪ ಸ್ವಲ್ಪ ಜಾಸ್ತಿ ಹಾಕಬೇಕು, ಹಿಡಿತದೆ ಅಷ್ಟೇ. ಇದು ಆರೋಗ್ಯಕ್ಕೂ ಒಳ್ಳೆಯದು. ಸಕ್ಕರೆ ಹಾಕ್ಕೊಂಡು ತಿನ್ನೋದಕ್ಕಿಂತ ಇದನ್ನು ನಾವು ಉತ್ತರ ಕನ್ನಡದ ಸ್ಪೆಷಲಾಗಿ ಮಾಡ್ತೀವಿ. ಇದನ್ನು ಯಾವಾಗಲೂ ಮಾಡ್ತೀವಿ. ಇದು ಹೆಲ್ದಿನೂ ಕೂಡ. ಅದನ್ನು ನೀವು ಒಂದು ಸಲ ಈ ರೀತಿ ಮಾಡ್ಕೊಂಡು ನೋಡಿರಿ. ನಿಮಗೆ ಚಲೋ ಅನಿಸಿದ್ರೆ ನನಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು. ನೋಡಿದ್ದು ಉತ್ತರ ಕರ್ನಾಟಕದ ಸಜ್ಜಿಗೆ ಸ್ಪೆಷಲ್ಲು. ಇದನ್ನು ಇವತ್ತು ಚಿರೋಟಿ ರವಾದಿಂದ ಮಾಡೀನಿ. ಚಿರೋಟಿ ರವೆ ತುಪ್ಪದಲ್ಲಿ ಹುರಿದ್ಬಿಟ್ಟು ಅದಕ್ಕೆ ಈಕ್ವಲ್ಲಾಗಿ ಬೆಲ್ಲ ಹಾಕಿ, ಏಲಕ್ಕಿ ಪುಡಿ, ಕೇಸರದ ಹಾಲಾಗಿ ಕಲಿಸಿದ್ದು ಹಾಕಿದ್ದೀನಿ. ಆಮೇಲೆ ತುಪ್ಪ ಕುದಿಯೋ ನೀರಿಗೆ ಬೆಲ್ಲ ಹಾಕಿರ್ತೀವಲ್ಲ, ಆವಾಗ ಒಂದು ಸ್ವಲ್ಪ ಇದು ತುಪ್ಪ ಹಾಕಬೇಕು, 2 ಸ್ಪೂನು. ಆಮೇಲೆ ಈ ಚಿರೋಟಿ ರವೆ ಒಮ್ಮೆಲೆ ಹಾಕಿಬಿಟ್ಟು ಏಲಕ್ಕಿ ಹಾಕಿ ಪುಡಿ ಕಲಿಸ್ಬೇಕು. ಅದನ್ನು ಕಲಿಸಿದಾಗ ಅದು ಶಿರಾ ಏನಾಗ್ತದೆ, ರೆಡಿ ಆಗ್ತದೆ. ಇದು ಸಜ್ಜಿಗೆ ಶಿರಾನು ಅಂತಾರೆ. ಇದಕ್ಕೆ ನಾವು ಶಿರಾ ಅಂತೀವಿ ಅಷ್ಟೇ, ಬೆಲ್ಲದ ಶಿರಾನು ಅಂತಾರೆ. ಇದನ್ನು ನೋಡಿ, ಈಗ ಮೇಲೆ ಕೊಬ್ಬರಿ ಸ್ವಲ್ಪ ಇಡಬೇಕಂದ್ರೆ ಒಣ ಕೊಬ್ಬರಿ ತುರಿ ಹಾಕಿರಿ. ಬೇಡ ಅಂತಂದ್ರೆ ಹಸಿ ಕೊಬ್ಬರಿ ಹಾಕೋರಿ. ಆಮೇಲೆ ಮೇಲೆ ಒಂದಿಷ್ಟು ಗಾರ್ನಿಷಿಗೆ ಇದು ಬದಾಮು ಮತ್ತು ಇದನ್ನು ಹಚ್ಚಿದ್ದೀನಿ. ಇದು ಬದಾಮ್ ಅಲ್ಲ, ಸಾರಿ, ಇದು ಉಪ್ಪಿಟ್ಟು, ಇದು ಸಜ್ಜಿಗೆ. ಇದು ಒಂಥರದ್ದು ಕಾಂಬಿನೇಷನ್ನು, ಚೌಚೌ ಭಾತ್ ಗತಿ. ಈ ರೀತಿ ಮಾಡಿ ಒಂದು ಉಪ್ಪಿನಕಾಯಿ